ಮೊದಲಿಗೆ ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ, ಬ್ರಹ್ಮಾಂಡದಲ್ಲಿರುವಂತ ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ನಿಮ್ಮೆಲ್ಲರಿಗೂ ಆತ್ಮ ಪ್ರಣಾಮಗಳು. ಹರೇ ರಾಮ, ಹರೇ ಕೃಷ್ಣ. ನಿಮ್ಮೆಲ್ಲರಿಗೂ ಕೂಡ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಈ ಒಂದು ಸ್ವಾತಂತ್ರ್ಯವನ್ನ ಪಡೆಯಲು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಸಾವಿರಾರು ಮಹಾನ್ ಪುರುಷರು ಪ್ರಾಣಗಳನ್ನ ತ್ಯಾಗವನ್ನ ಮಾಡಿ, ಅವರ ತ್ಯಾಗ ಬಲಿದಾನದಿಂದ ನಮಗೆ ಈ ಒಂದು ಸ್ವಾತಂತ್ರ್ಯ ಸಿಕ್ಕಿದೆ. ಈ ದಿನ ನಾವು ಆ ಮಾತೃಭೂಮಿಗೆ ನಾವೆಲ್ಲರೂ ಕೂಡ ಮನಸ್ಸುಗಳಾಗಿ ನಾವೆಲ್ಲರೂ ಕೂಡ ಹೀಲಿಂಗನ್ನ ಮಾಡೋಣ. ನಮ್ಮ ಮಾತೃಭೂಮಿಗೆ, ನಮ್ಮ ಮಾತೆಗೆ, ಭಾರತ ಮಾತೆಗೆ ನಾವಿವತ್ತು ಆ ರೇಖಿ ಮಾತೆಯ ಆಶೀರ್ವಾದದಿಂದ ಹೀಲಿಂಗ್ ಅನ್ನ ಮಾಡೋಣ. ಮೊದಲಿಗೆ 3 ನಿಮಿಷಗಳ ಕಾಲ ನಾವು ಧ್ಯಾನವನ್ನ ಮಾಡೋಣ. ಓಂಕಾರವನ್ನ ಹಾಕ್ತೇನೆ.
ನಮಸ್ತೆ ಮೇಡಮ್. ನಮಸ್ತೆ. ಕಣ್ಣುಗಳನ್ನ ನಿಧಾನವಾಗಿ ತೆರೆಯಿರಿ. ಸೊ ಈಗ ನಾವು ಆ ಭಾರತ ಮಾತೆಗೆ, ಆ ಮಾತೃಭೂಮಿಯಗೆ ನಾವೆಲ್ಲರೂ ಕೂಡ ಇವತ್ತು ಹೀಲಿಂಗ್ ಅನ್ನ ಮಾಡೋಣ. ನಿಮ್ಮ ಲೆವೆಲಿಗೆ ಹಂತವಾಗಿ ನೀವು ಯಾವ ಯಾವ ಸಿಂಬಲ್ಗಳನ್ನ ಕಲ್ತಿದ್ದೀರಾ ಆ ಸಿಂಬಲ್ಗಳ ಮುಖಾಂತರ ನಾವೆಲ್ಲರೂ ಕೂಡ ಇಂದು ಆ ಮಾತೆಗೆ ನಮ್ಮ ಒಳಗಡೆ ಇರುವಂತಹ ಒಂದು ದೇಶ ಪ್ರೇಮವನ್ನ, ಆ ಕೃತಜ್ಞತೆಯನ್ನ, ಧನ್ಯವಾದಗಳನ್ನ ನಾವು ಈ ಮುಖಾಂತರ ನಾವೆಲ್ಲರೂ ಕೂಡ ನಮ್ಮದು ಒಂದು ಅಳಿಲು ಒಂದು ಸೇವೆ ಅಥವಾ ನಮಗೆ ಇರುವಂತ ಒಂದು ಆ ಜ್ಞಾನ, ಆ ತಾಯಿ ಕೊಟ್ಟಿರುವಂತ ಆಶೀರ್ವಾದದಿಂದ, ಅವರ ಕರುಣೆಯಿಂದ ನಾವೆಲ್ಲರೂ ಈ ದಿನ ನಾವು ಹೀಲಿಂಗ್ ಅನ್ನ ಮಾಡೋಣ. ಎಲ್ಲರೂ ನಿಧಾನವಾಗಿ ಕೈಗಳನ್ನ ಚೆನ್ನಾಗಿ ರಬ್ ಮಾಡಿ, ಚೋಪುರಿ 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 ಚೋಪುರಿ, ಸೇಹಿಕಿ 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 ಸೇಹಿಕಿ. ರೇಖಿ ಮಾತೆಯ ದಿವ್ಯ ಶಕ್ತಿ ನಮ್ಮ ಕೈಗಳಲ್ಲಿ ಹರಿಯುತ್ತಿದೆ. ರೇಖಿ ಮಾತೆಯ ದಿವ್ಯ ಶಕ್ತಿ ನಮ್ಮ ಕೈಗಳಲ್ಲಿ ಹರಿಯುತ್ತಿದೆ. ಕೈಗಳನ್ನ ಮೇಲೆ ಎತ್ತಿ, ಏ ರೇಖಿ ದಿವ್ಯ ಶಕ್ತಿ, ಏ ಪರಮಾತ್ಮನ ದಿವ್ಯ ಶಕ್ತಿ, ನಮ್ಮೆಲ್ಲರಿಗೂ ಈ ದಿನ ಆ ಭಾರತ ಮಾತೆಗೆ, ಮಾತೃಭೂಮಿಗೆ ಹೀಲಿಂಗ್ ಮಾಡುವಂತಹ ಶಕ್ತಿಯನ್ನ ನಮಗೆ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ಧನ್ಯವಾದ, 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 ಧನ್ಯವಾದ. ರೇಖಿ ಮಾತೆಯ ದಿವ್ಯಮಯವಾದಂತಹ ಶಾಂತಿಯ, ಪ್ರೀತಿಯ, ಸೌಹಾರ್ದತೆಯ ಆ ದಿವ್ಯ ಚೈತನ್ಯದ ಶಕ್ತಿಯು ನಮ್ಮ ಶರೀರದಿಂದ ನಮ್ಮ ಕಿರೀಟ ಚಕ್ರದ ಮೇಲೆ ಹರಿದು ಬರ್ತಾ ಇದೆ. ಆ ಪ್ರಕಾಶಮಯವಾದಂತಹ ದಿವ್ಯ ಬೆಳಕಿನ ಕಿರಣಗಳು ಹಾಗೆ ನಮ್ಮ ಶಿರಸ್ಸಿನ ಮೇಲೆ ವರ್ಷಧಾರೆಯಾಗಿ, ಹನಿ ಹನಿ ಹನಿಯಾಗಿ, ಒಂದು ಟಾರ್ಚ್ ಲೈಟ್ ಅಲ್ಲಿ ಹೇಗೆ ಬೆಳಕು ಹರಿಯುತ್ತೋ ಹಾಗೆ ಆ ಬ್ರಹ್ಮಾಂಡದಿಂದ ಆ ಪರಮಾತ್ಮನ, ಆ ರೇಖಿ ಮಾತೆಯ ದಿವ್ಯ ಚೈತನ್ಯದ ಪ್ರಕಾಶವು ನಮ್ಮ ಶಿರಸ್ಸಿನ ಭಾಗವನ್ನೆಲ್ಲ ಕೂಡ ತುಂಬಿ ಹೋಗಿದೆ. ಪ್ರಕಾಶ ಹಾಗೆ ಅಣು ಅಣುವಿನಲ್ಲಿ, ಕಣ ಕಣಗಳಲ್ಲಿ, ನಮ್ಮ ಕತ್ತಿನಲ್ಲಿ, ನಮ್ಮ ಗಲ್ಲದಲ್ಲಿ, ನಮ್ಮ ಭುಜಗಳಲ್ಲಿ, ತೋಳುಗಳಲ್ಲಿ ಆ ಪ್ರವಾಹದ, ಆ ಚೈತನ್ಯದ, ಆ ಪ್ರಕಾಶದ ಶಕ್ತಿಯು, ದಿವ್ಯ ಚೈತನ್ಯವು ಇಡೀ ಶರೀರವನ್ನೆಲ್ಲ ಪ್ರವಹಿಸುತ್ತಿದೆ. ಹನಿ ಹನಿಯಾಗಿ, ತುಂತುರು ತುಂತುರು ಮಳೆಯಾಗಿ ಆ ವರ್ಷಧಾರೆಯು ನಮ್ಮ 7 ಚಕ್ರಗಳಲ್ಲಿ, ನಮ್ಮ ಆಭಾಮಂಡಗಳಲ್ಲಿ, ನಮ್ಮ ಅಣು ಅಣುವಿನಲ್ಲಿ, ಸೆಲ್ಸ್ಗಳಲ್ಲಿ, ನರ ನಾಡಿಗಳ ಎಲ್ಲವೂ ಕೂಡ ಆ ದಿವ್ಯ ತೇಜಸ್ಸಿನ ಕಾಂತಿಯು ತುಂಬಿ ಹೋಗ್ತಾ ಇದೆ. ಆ ದಿವ್ಯಮಯವಾದಂತಹ ಶಕ್ತಿಯಲ್ಲಿ ನಾವು ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದೇವೆ, ಮುಳುಗಿ ಹೋಗಿದ್ದೇವೆ, ಮುಳುಗಿ ಹೋಗಿದ್ದೇವೆ. ಒಂದು ದಿವ್ಯಮಯವಾದಂತಹ, ಒಂದು ವೃತ್ತಾಕಾರದ ಆ ತೇಜೋಮಯವಾದಂತಹ ಕಾಂತಿಯ ಗೋಲದ ಒಳಗಡೆ ನಾವು ಉಪಸ್ಥಿತರಾಗಿದ್ದೇವೆ. ಈ ಕಾಂತಿಯ ಕಿರಣಗಳು 4 ದಿಕ್ಕುಗಳಲ್ಲಿಯೂ ಕೂಡ ಹರಡುತ್ತಾ 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 ನಾವಿರುವಂತಹ ಕೋಣೆಯನ್ನ, ಮನೆಯನ್ನ, ಮನೆಯ ಸದಸ್ಯರೆಲ್ಲರೂ ಕೂಡ ಮುಳುಗಿ ಹೋಗಿದ್ದಾರೆ. ಈ ದಿವ್ಯ ಚೈತನ್ಯದ ಶಕ್ತಿಯ ಕಿರಣಗಳು ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ನಾವಿರುವಂತಹ ನಗರವನ್ನ, ಇಡೀ ದೇಶವನ್ನ, ಹಾಗೆ ಇಡೀ ಪೃಥ್ವಿಯನ್ನ, ಪೃಥ್ವಿಯಿಂದ ಬ್ರಹ್ಮಾಂಡದ ಅಣು ಅಣುವಿನಲ್ಲಿ, ಕಣ ಕಣಗಳೆಲ್ಲವೂ ಕೂಡ ಕೇವಲ ಆ ಚೈತನ್ಯದ, ಆ ಕಾಂತಿಯ, ದಿವ್ಯ ತೇಜಸ್ಸಿನ ಪ್ರಕಾಶದ ಕಿರಣಗಳು ತುಂಬಿ ಹೋಗಿವೆ. ಎಲ್ಲೆಲ್ಲೂ 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 ಕೇವಲ ಪ್ರಕಾಶ, ಪ್ರಕಾಶ, ಪ್ರಕಾಶ. ಕೈಗಳನ್ನು ನಮಸ್ಕಾರ ಮುದ್ರೆಯಲ್ಲಿ ತಂದು, ರೇಖಿ ಮಾತೆಗೆ ಧನ್ಯವಾದಗಳು, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು, ನವದುರ್ಗೆಯರಿಗೆ ಧನ್ಯವಾದಗಳು, ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಎಲ್ಲ ದಿವ್ಯ ಚೇತನಗಳು ಕೂಡ ಉಪಸ್ಥಿತರಾಗಿ ಭಾರತ ಮಾತೆಗೆ ಇವತ್ತು ಈ ದಿನ ಹೀಲಿಂಗ್ ಅನ್ನ ಮಾಡಲಿದ್ದಾರೆ. ಕೈಗಳನ್ನ ಚೆನ್ನಾಗಿ ಉಜ್ಜಿ, ಹಿಂದೆ ಮುಂದೆ ಹಿಂದೆ ಮುಂದೆ ಒಂದು ಚಿನ್ನದ ಬಣ್ಣದ ಟ್ರಾನ್ಸ್ಪರೆಂಟ್ ಆದಂತಹ, ಪಳ ಪಳ ಪಳನೆ ಹೊಳೆಯುತ್ತಿರುವಂತಹ
ದಿವ್ಯಮಯವಾದಂತ ಒಂದು ಗೋಲ್ಡನ್ ಬಾಲ್ ಅನ್ನ ನಾವು ನಮ್ಮ ಮುಂದೆ ಒಂದು ಟೇಬಲಿನ ಮೇಲೆ ಇರಿಸೋಣ. ಆ ದಿವ್ಯಮಯವಾದಂತಹ ಗೋಲ್ಡನ್ ಬಾಲಿನ ಒಳಗಡೆ ನಾವು ನಮ್ಮ ಇಡೀ ಸುಂದರವಾದಂತಹ ವಿಶಾಲವಾದಂತಹ ವೈಭವದಿಂದ ಕೂಡಿರುವಂತಹ ನಮ್ಮ ಭಾರತ ದೇಶದ ಚಿತ್ರಪಟವನ್ನು ನಾವು ಕಲ್ಪನೆಯನ್ನ ಮಾಡೋಣ. ಒಂದು ಭೂಮಿಯಲ್ಲಿ ಕೇವಲ ನೋಡಿ ನಮ್ಮ ಅತಿ ಸುಂದರವಾದಂತಹ ಭೌಗೋಳಿಕವಾಗಿ ಎಷ್ಟು ಸುಂದರವಾದಂತಹ ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೂ ಇರುವಂತಹ ಈ ಸುಂದರವಾದಂತಹ ನಮ್ಮ ಭಾರತ ಭೂಮಿಯನ್ನ ನಾವು ನೋಡ್ತಾ ಇದ್ದೀವಿ, ಕಲ್ಪನೆಯನ್ನ ಮಾಡ್ತಾ ಇದ್ದೀವಿ. ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಆ ರೇಖಿ ಮಾತೆಯ ದಿವ್ಯ ಚೈತನ್ಯದ ಶಕ್ತಿ ನಿಮಗೆ ಯಾವ ಸಿಂಬಲ್ಗಳು ಗೊತ್ತಿದೆ, ಎಲ್ಲಾ ಸಿಂಬಲ್ಗಳನ್ನ ನೀವು ನಿಮ್ಮ ಕೈಗಳಲ್ಲಿ ನೀವು ಡ್ರಾ ಮಾಡ್ಕೊಳ್ತಾ ಇದ್ದೀರಾ. ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಆ ದಿವ್ಯಮಯವಾದಂತಹ ಪ್ರಕಾಶಮಯವಾದಂತಹ ಸ್ವರ್ಣ ಬಣ್ಣದ ಕಿರಣಗಳು ನಮ್ಮ ಕೈಗಳಿಂದಲೂ ಕೂಡ ಹರಿದು ಬರ್ತಾ ಇದೆ. ಹಾಗೆ ಬ್ರಹ್ಮಾಂಡದಿಂದಲೂ ಕೂಡ ನಮ್ಮ ಮೇಲೆ ಹರಿದು ಬರ್ತಾ ಇದೆ. ಆ ದಿವ್ಯಮಯವಾದಂತಹ ಚಿನ್ನದ ಬಣ್ಣದ ದಿವ್ಯ ಚೈತನ್ಯದ ಕಾಂತಿಯ ಪ್ರಕಾಶವು ನಮ್ಮ ಕೈಗಳಿಂದ ಹರಿದು ಪ್ರಕಾಶದ ಕಿರಣಗಳು ಸುಂದರವಾದಂತಹ ವೈಭವದಿಂದ ಕೂಡಿರುವಂತಹ ನಮ್ಮ ಭಾರತ ಭೂಮಿಯ ಮೇಲೆ ಹರಿದು ಬರ್ತಾ ಇದೆ. ಗೋಲ್ಡನ್ 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 ಚಿನ್ನದ ಬಣ್ಣದ ಚೈತನ್ಯಶಾಲಿಯಾದಂತಹ ಅತ್ಯಂತ ದಿವ್ಯಮಯವಾದಂತಹ ಕಾಂತಿಯಿಂದ ಕೂಡಿರುವಂತಹ ಈ ರೇಖಿ ಮಾತೆಯ ದಿವ್ಯ ಚೈತನ್ಯದ ಪ್ರಕಾಶದ ಕಿರಣಗಳು ಇಡೀ ಪೃಥ್ವಿಯಲ್ಲಿರುವಂತಹ ಈ ಭಾರತ ಭೂಮಿಯನ್ನ ಸಂಪೂರ್ಣವಾಗಿ ಚಿನ್ನದ ಬಣ್ಣದಿಂದ ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೂ ಪೂರ್ವದಿಂದ ಪಶ್ಚಿಮದವರೆಗೂ ಕೂಡ ಇರುವಂತ ಎಲ್ಲ ಈ ಪೃಥ್ವಿಯ ಈ ಭೂಮಿಯ ಭಾಗಗಳೆಲ್ಲವನ್ನು ಕೂಡ ಆವರಿಸಿಕೊಳ್ತಾ ಇದೆ. ರೇಖಿ ಮಾತೆಯ ಈ ಚಿನ್ನದ ಬಣ್ಣದ ಪ್ರಕಾಶವು ಇಡೀ ಭಾರತ ಭೂಮಿಯಲ್ಲಿರುವಂತಹ ಎಲ್ಲ ನದಿಗಳಲ್ಲಿ, ಕೆರೆಗಳಲ್ಲಿ, ಝರಿಗಳಲ್ಲಿ, ಜಲಪಾತಗಳೆಲ್ಲವೂ ಕೂಡ ಸಾಗರಗಳಲ್ಲಿ, ಗಂಗಾ, ಯಮುನಾ, ಸಿಂಧು, ಕಾವೇರಿ, ನರ್ಮದಾ, ಗೋದಾವರಿ ಎಲ್ಲ ನದಿಗಳಲ್ಲಿಯೂ ಕೂಡ ಪ್ರಕಾಶ, ಚಿನ್ನದ ಬಣ್ಣದ ಪ್ರಕಾಶ, ಚಿನ್ನದ ಬಣ್ಣದ ಪ್ರಕಾಶ, ಚಿನ್ನದ ಬಣ್ಣದ ಪ್ರಕಾಶವು ಎಲ್ಲಾ ನದಿಗಳಲ್ಲಿ, ನೀರುಗಳಲ್ಲೆಲ್ಲವೂ ಕೂಡ ನೀರೆಲ್ಲ ನೋಡ್ತಾ ಬನ್ನಿ, ನೀರೆಲ್ಲವೂ ಕೂಡ ನದಿಗಳಾಗಿರ್ಬೋದು, ಸಾಗರಗಳಾಗಿರ್ಬೋದು, ಬಾವಿ, ಕೆರೆ, ಕಟ್ಟೆಗಳೆಲ್ಲವೂ ಕೂಡ ಜಲಪಾತಗಳು ಎಲ್ಲವೂ ಕೂಡ ಚಿನ್ನದ ಬಣ್ಣದ ಪ್ರಕಾಶ, ಚಿನ್ನದ ಬಣ್ಣದ ಪ್ರಕಾಶ, ಚಿನ್ನದ ಬಣ್ಣದ ಪ್ರಕಾಶದ ತುಂಬಿ ಹೋಗಿದೆ. ಅಲ್ಲಿರುವಂತ ಎಲ್ಲ ಜಲಚರ ಪ್ರಾಣಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಚಿನ್ನದ ಬಣ್ಣದ ಪ್ರಕಾಶ, ಚಿನ್ನದ ಬಣ್ಣದ ಪ್ರಕಾಶ, ಚಿನ್ನದ ಬಣ್ಣದ ಪ್ರಕಾಶ, ಎಲ್ಲ ಜಲಚರ ಪ್ರಾಣಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಆನಂದವಾಗಿದ್ದೇವೆ. ಹಾಗೆ ಈ ದಿವ್ಯ ಚೈತನ್ಯ ಪ್ರಕಾಶವು ಮುಂದೆ ಸಾಗುತ್ತಾ 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 ಎಲ್ಲ ಅರಣ್ಯ ಪ್ರದೇಶಗಳಲ್ಲಿ, ಕಾಡುಗಳಲ್ಲಿ, ಪರ್ವತಗಳಲ್ಲಿ, ಬೆಟ್ಟಗಳಲ್ಲಿ, ಗುಡ್ಡಗಳಲ್ಲೆಲ್ಲವೂ ಕೂಡ ಎಲ್ಲ ಗಿಡ ಮರಗಳಲ್ಲಿ, ಸಸ್ಯಗಳಲ್ಲೆಲ್ಲವೂ ಕೂಡ ಈ ದಿವ್ಯಮಯವಾದಂತಹ ಗೋಲ್ಡನ್ ಪ್ರಕಾಶವು ತುಂಬಿ ಹೋಗ್ತಾ ಇದೆ. ಮರ ಗಿಡಗಳೆಲ್ಲೋ ಅರಣ್ಯ ಪ್ರದೇಶಗಳೆಲ್ಲವೂ ಕೂಡ ಹಸಿರು 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 ತುಂಬಿ ಕಂಗೊಳಿಸ್ತಾ ಇದೆ. ಈ ದಿವ್ಯ ಚೈತನ್ಯದ ಕಾಂತಿಯ ಪ್ರಕಾಶದ ಕಿರಣಗಳು ಎಲ್ಲ ಕಾಡಿನಲ್ಲಿ, ಅರಣ್ಯಗಳಲ್ಲಿ, ಅಭಯಾರಣ್ಯಗಳಿರುವಂತ ಎಲ್ಲ ಕಾಡು ಪ್ರಾಣಿಗಳು, ಪಕ್ಷಿಗಳು ಎಲ್ಲವೂ ಕೂಡ ಚಿನ್ನದ ಬಣ್ಣದ ಪ್ರಕಾಶ, ಚಿನ್ನದ ಬಣ್ಣದ ಪ್ರಕಾಶ, ಚಿನ್ನದ ಬಣ್ಣದ ಪ್ರಕಾಶದಿಂದ ತುಂಬಿರುತ್ತದೆ. ಹಾಗೆ ಇಡೀ ಪೃಥ್ವಿ ಮಾತೆಯ ಇಡೀ ಭಾರತ ಭೂಮಿಯಲ್ಲಿರುವಂತಹ ಎಲ್ಲ ಕೃಷಿ ಭೂಮಿಗಳೆಲ್ಲವೂ ಕೂಡ
ಕೂಡ ಈ ರೇಖಿ ಮಾತೆಯ ದಿವ್ಯ ಚೈತನ್ಯದ ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ಎಲ್ಲ ಫಸಲುಗಳೆಲ್ಲವೂ ಕೂಡ ಚಿನ್ನದ ಬಣ್ಣದ ಪ್ರಕಾಶ, ಚಿನ್ನದ ಬಣ್ಣದ ಪ್ರಕಾಶ, ಚಿನ್ನದ ಬಣ್ಣದ ಪ್ರಕಾಶದಿಂದ ತುಂಬಿ ಹೋಗ್ತಿದೆ. ಎಲ್ಲರ ರೈತರ ಕುಟುಂಬಗಳೆಲ್ಲವೂ ಕೂಡ ಆನಂದವಾಗಿ, ಎಲ್ಲ ಫಸಲುಗಳೆಲ್ಲವೂ ಕೂಡ ಸಮೃದ್ಧವಾಗಿ ಬೆಳೆಯುತ್ತಿದೆ. ಎಲ್ಲವೂ ಕೂಡ ಚೈತನ್ಯ ಪ್ರಕಾಶ, ಪ್ರಕಾಶ, ಗೋಲ್ಡನ್ ಪ್ರಕಾಶ, ಗೋಲ್ಡನ್ ಪ್ರಕಾಶ, ಗೋಲ್ಡನ್ ಪ್ರಕಾಶ. ಎಲ್ಲರ ರೈತರ ಭೂಮಿಗಳಲ್ಲಿ ಕೂಡ ನಗು ತುಂಬಿದೆ, ಆನಂದ ನೆಲೆಸಿದೆ. ಕುಟುಂಬದಲ್ಲಿ, ಪರಿವಾರದವರಲ್ಲಿ ಎಲ್ಲವೂ ಕೂಡ ಸಂತೋಷ, ಸಮೃದ್ಧಿ ನೆಲೆಸಿದೆ. ಹಾಗೆ ಈ ಚೈತನ್ಯವು ಮುಂದೆ ಸಾಗುತ್ತಾ 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 ಎಲ್ಲ ಹಾಸ್ಪಿಟಲ್ಗಳಿರುವಂತ ಎಲ್ಲ ರೋಗಿಗಳಿಗೆ, ಪ್ರತಿಯೊಬ್ಬ ರೋಗಿಗಳಲ್ಲಿಯೂ ಕೂಡ ಹೀಲಿಂಗ್ ಅನ್ನ ಮಾಡ್ತಾ ಇದೆ. ಅವರೆಲ್ಲರ ಶರೀರಗಳೆಲ್ಲವೂ ಕೂಡ ಗೋಲ್ಡನ್ ಪ್ರಕಾಶ, ಗೋಲ್ಡನ್ ಪ್ರಕಾಶ, ಗೋಲ್ಡನ್ ಪ್ರಕಾಶ, ಗೋಲ್ಡನ್ ಪ್ರಕಾಶದಿಂದ ಎಲ್ಲ ಡಾಕ್ಟರ್ಸ್ ಗಳಾಗಿರ್ಬೋದು, ನರ್ಸ್ ಗಳಾಗಿರ್ಬೋದು, ಆಸ್ಪತ್ರೆಗಳಲ್ಲಿ ಪೇಷಂಟ್ಸ್ ಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ದಿವ್ಯ ಚೈತನ್ಯದ ಪ್ರಕಾಶವು ಎಲ್ಲರನ್ನು ಕೂಡ ಉಪಚಾರವನ್ನ ಮಾಡಿ ಆ ಶಕ್ತಿಯನ್ನ ತುಂಬುತ್ತಾ ಇದೆ. ಪ್ರಕಾಶ, 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 ಪ್ರಕಾಶವು ತುಂಬ ಹಾಗೆ ಮುಂದೆ ಸಾಗುತ್ತಾ 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 ಎಲ್ಲ ಭಾರತ ಭೂಮಿಯಲ್ಲಿ ಎಲ್ಲ ಜೈಲುಗಳಲ್ಲಿರುವಂತಹ ಎಲ್ಲ ಕೈದಿಗಳಿಗೆ ಎಲ್ಲರಿಗೂ ಕೂಡ ಈ ಒಂದು ದಿವ್ಯ ಚೈತನ್ಯ ಪ್ರಕಾಶ, 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 ಪ್ರಕಾಶ ತುಂಬಿ ಎಲ್ಲವೂ ಸಂಪೂರ್ಣವಾಗಿ ಚೈತನ್ಯದಿಂದ ತುಂಬಿ ಎಲ್ಲರಿಗೂ ಕೂಡ ಅವರ ಮನೋಸಂಕಲ್ಪಗಳೆಲ್ಲವನ್ನು ಕೂಡ ಈಡೇರು ಮಾಡುವಂತಹ ಪ್ರಕಾಶ, 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 ಪ್ರಕಾಶದ ಚೈತನ್ಯವು ತುಂಬಿ ಹೋಗ್ತಾ ಇದೆ. ಹಾಗೆ ಈ ದಿವ್ಯ ಚೈತನ್ಯದ ಪ್ರಕಾಶವು ಎಲ್ಲ ನಮ್ಮ ಬ್ಯಾಂಕ್ಗಳಾಗಿರ್ಬೋದು, ಪೊಲೀಸ್ ಸ್ಟೇಷನ್ಸ್ಗಳಾಗಿರ್ಬೋದು, ಮಾರ್ಕೆಟ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ಗಳಾಗಿರ್ಬೋದು, ನಮಗೆ ಶಾಪ್ಗಳಾಗಿರ್ಬೋದು, ಅಂಗಡಿಗಳಾಗಿರ್ಬೋದು, ಪ್ರತಿಯೊಬ್ಬರು ನಮಗೆ ಬೇಕಾದಂತಹ ವಸ್ತುಗಳೆಲ್ಲವನ್ನು ಕೂಡ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನಮಗೆ ತಂದು ನಮ್ಮ ಜೀವನವನ್ನು ತುಂಬಾ ಸರಳವಾಗಿ ಮಾಡುವಂತಹ ಪ್ರತಿಯೊಬ್ಬರಿಗೂ ಕೂಡ ಎಲ್ಲರಿಗೂ ಕೂಡ ಈ ದಿವ್ಯ ಚೈತನ್ಯ ಪ್ರಕಾಶ, 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 ಪ್ರಕಾಶ ಎಲ್ಲ ಕಡೆ ತೇಜಸ್ಸಿನಿಂದ ತುಂಬಿ ಈ ದಿವ್ಯ ಚೈತನ್ಯದ ಶಕ್ತಿ ಎಲ್ಲರನ್ನು ಕೂಡ ಪ್ರಕಾಶ, 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 ಪ್ರಕಾಶ ತುಂಬಿಸ್ತಾ ಇದ್ದೇವೆ. ಹಾಗೆ ಈ ದಿವ್ಯ ಚೈತನ್ಯದ ಕಿರಣಗಳು ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ಇಡೀ ಪೃಥ್ವಿಯಲ್ಲಿ ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೆ ಇರುವಂತಹ ಪ್ರತಿಯೊಬ್ಬ ಭಾರತೀಯರ ಕುಟುಂಬದಲ್ಲಿ, ಅವರ ಸದಸ್ಯರುಗಳಲ್ಲಿ, ಎಲ್ಲರ ಮನೆಗಳಲ್ಲೆಲ್ಲವೂ ಕೂಡ ಸಂಪೂರ್ಣವಾಗಿ ಪ್ರಕಾಶ, 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 ಪ್ರಕಾಶವು ತುಂಬಿ ಹೋಗ್ತಾ ಇದೆ. ಎಲ್ಲ ಭಾರತೀಯ ವಾಸಿಗಳ ಮನೆಗಳಲ್ಲಿ ಉತ್ತರದಿಂದ ದಕ್ಷಿಣದವರೆಗೆ, ಪೂರ್ವದಿಂದ ಪಶ್ಚಿಮದವರೆಗೆ ಸಂಪೂರ್ಣವಾಗಿ ಎಲ್ಲ ಭಾರತೀಯ ವಾಸಿಗಳ ಕುಟುಂಬಗಳಲ್ಲಿ ಮನೆಯ ಪ್ರತಿಯೊಂದು ಮನೆಗಳಲ್ಲೂ ಕೂಡ ಪ್ರಕಾಶ, 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 ಪ್ರೀತಿಯ ಕಿರಣಗಳು ಎಲ್ಲರ ಮನೆಯನ್ನ ತುಂಬಿ ಹೋಗಿದೆ. ಸ್ನೇಹದ ಕಿರಣಗಳು, ಸ್ನೇಹದ ದಿವ್ಯ ಚೈತನ್ಯವು ಎಲ್ಲರ ಮನೆಗಳಲ್ಲಿಯೂ ಕೂಡ ನೆಲೆಸಿದೆ. ಕರುಣೆಯ ಕಿರಣಗಳು ಎಲ್ಲರ ಮನೆಗಳಲ್ಲೂ ಕೂಡ ಇಡೀ ಭಾರತ ಭೂಮಿಯಲ್ಲಿ ಸಂಪೂರ್ಣವಾಗಿ ಕರುಣೆಯ ಕಿರಣಗಳು, ಕರುಣೆಯ ಪ್ರಕಾಶವು ತುಂಬಿದೆ. ಎಲ್ಲ ಇಡೀ ಪೃಥ್ವಿ, ಭಾರತ ಭೂಮಿಯ ಪೃಥ್ವಿಯಲ್ಲಿ ಸಂಪೂರ್ಣವಾಗಿ ಸೌಹಾರ್ದದ ತೇಜಸ್ಸಿನ ಪ್ರಕಾಶವು, ಚಿನ್ನದ ಬಣ್ಣದ ಪ್ರಕಾಶವು ತುಂಬಿದೆ. ಸಹಬಾಳ್ವೆಯ ಪ್ರಕಾಶದ ಸ್ವರ್ಣ ಬಣ್ಣದ ಪ್ರಕಾಶದ ಕಿರಣಗಳು ಎಲ್ಲ ಕಡೆಯೂ ಕೂಡ ಪ್ರಕಾಶ, ಪ್ರಕಾಶ, ಸಹಬಾಳ್ವೆಯ ಪ್ರಕಾಶ, ಸಹಬಾಳ್ವೆಯ ಪ್ರಕಾಶ, ಸಹಕಾರದ ಪ್ರಕಾಶ, ಸಹಕಾರದ ಪ್ರಕಾಶ, ಸಮಾನತೆಯ ಪ್ರಕಾಶ, ಸಮಾನತೆಯ ಪ್ರಕಾಶ, ಸಮಾನತೆಯ ಪ್ರಕಾಶ, ದಿವ್ಯ ತೇಜಸ್ಸಿನ ಕಾಂತಿಯ ಕಿರಣಗಳು ಪ್ರಕಾಶ, 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 ಪ್ರಕಾಶ,
ಎಲ್ಲರೂ ಕೂಡ ಶಾಂತಿ ನೆಲೆಸಿದೆ. ಇಡೀ ಭಾರತ ಭೂಮಿಯಲ್ಲಿ ಶಾಂತಿ ನೆಲೆಸಿದೆ. ಇಡೀ ಭಾರತ ಭೂಮಿಯಲ್ಲಿ ಸಮೃದ್ಧಿ ನೆಲೆಸಿದೆ. ಸಂಪೂರ್ಣವಾದಂತ ಈ ಭಾರತಿ ಮಾತೆಯ ಮಡಿಲಿನಲ್ಲಿರುವಂತ ಎಲ್ಲ ಭಾರತೀಯ ವಾಸಿಗಳು ಕೂಡ ಅವರ ಸಂಕಲ್ಪಗಳೆಲ್ಲವೂ ಕೂಡ ಇಲ್ಲಿ ಇರ್ತಾ ಇದೆ. ಇಡೀ ಭಾರತ ಮಾತೆಯ ಮಡಿಲಿನಲ್ಲಿರುವಂತ ಎಲ್ಲ ಭಾರತೀಯ ವಾಸಿಗಳು, ಪ್ರಜೆಗಳು, ಮಕ್ಕಳೆಲ್ಲರೂ ಕೂಡ ಆನಂದದಿಂದ ನಡೆಯುತ್ತಿದ್ದಾರೆ. ಪ್ರಕಾಶ 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 ಪ್ರಕಾಶ. ಪ್ರೀತಿ, ಪ್ರೇಮ, ಕರುಣೆ, ಸೌಹಾರ್ದ ತುಂಬಿ ತುಂಬಿ ಹರಿಯುತ್ತಿದೆ. ಭಾರತ ಮಾತೆಯ ಮಡಿಲಿನಲ್ಲಿ ಎಲ್ಲರೂ ಕೂಡ ಸಂಪೂರ್ಣವಾಗಿ ಸುರಕ್ಷಿತರಾಗಿದ್ದಾರೆ, ಸುರಕ್ಷಿತರಾಗಿದ್ದಾರೆ, ಸುರಕ್ಷಿತರಾಗಿದ್ದಾರೆ. ಇಡೀ ಭಾರತ ಸುತ್ತಲೂ ಕೂಡ ಒಂದು ಚಿನ್ನದ ಬಣ್ಣದ ಗೋಲ್ಡನ್ 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 ಬಣ್ಣದ ರಕ್ಷಣಾ ಕವಚವು, ಸುರಕ್ಷಣಾ ಕವಚವು ಕೂಡ ಸೃಷ್ಟಿಯಾಗಿದೆ. ಈ ರೇಖಿ ಮಾತೆಯ ಆ ಬ್ರಹ್ಮಾಂಡದ ಆ ವಿಶ್ವ ಚೈತನ್ಯದ ಶಕ್ತಿಯು ಸಂಪೂರ್ಣವಾಗಿ ಇಡೀ ಭರತ ಖಂಡವನ್ನ, ಇಡೀ ಭರತ ಭೂಮಿಯನ್ನ, ಈ ಭಾರತ ಮಾತೆಯನ್ನ ಸಂಪೂರ್ಣವಾಗಿ ಪ್ರಕಾಶದಿಂದ 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 ತುಂಬಿ ಹೋಗಿದೆ. ಗೋಲ್ಡನ್ ಪ್ರಕಾಶ, ಗೋಲ್ಡನ್ ಪ್ರಕಾಶ, ಗೋಲ್ಡನ್ ಪ್ರಕಾಶ, ಗೋಲ್ಡನ್ ಪ್ರಕಾಶ, ಗೋಲ್ಡನ್ ಪ್ರಕಾಶ. ಚಿನ್ನದ ಬಣ್ಣದ ಪ್ರಕಾಶ, ಚಿನ್ನದ ಬಣ್ಣದ ಪ್ರಕಾಶ, ಚಿನ್ನದ ಬಣ್ಣದ ಪ್ರಕಾಶ, ಚಿನ್ನದ ಬಣ್ಣದ ಪ್ರಕಾಶ. ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೆ, ಈ ಕಡೆ ಪೂರ್ವದಿಂದ ಪಶ್ಚಿಮದವರೆಗೆ ಸಂಪೂರ್ಣವಾಗಿ ಆ ದಿವ್ಯ ಚೈತನ್ಯದ ಪ್ರಕಾಶದಿಂದ ತುಂಬಿ ಹೋಗಿದೆ. ಭಾರತ ಮಾತೆಯ ಆ ಎರಡೂ ಕೈಗಳಿಂದ ಆಶೀರ್ವಾದವು ಕೂಡ ಸಂಪೂರ್ಣವಾಗಿ ಈ ಭರತ ಭೂಮಿಯ ಮೇಲೆ ಹರಿಯುತ್ತಿದೆ. ಕೇವಲ ಪ್ರಕಾಶ 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 ಪ್ರಕಾಶದಿಂದ ತುಂಬಿ ಹೋಗಿದೆ. ಈ ಭರತ ಭೂಮಿಯ ಕೀರ್ತಿ ಪತಾಕೆಯು ಇಡೀ ಪ್ರಪಂಚದಾದ್ಯಂತ ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ಅದರ ಕೀರ್ತಿಯು ಮೊಳಗುತ್ತಿದೆ. बोलो भारत माता की जय, बोलो भारत माता की जय, बोलो भारत माता की जय. ಎರಡೂ ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತಂದು, ರೇಖಿ ಮಾತೆಗೆ ಧನ್ಯವಾದಗಳು, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು, ನವದುರ್ಗಿಯರಿಗೆ ಧನ್ಯವಾದಗಳು, ಎಲ್ಲಾ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ, ಬ್ರಹ್ಮಾಂಡದ ಎಲ್ಲ ದಿವ್ಯ ಚೈತನ್ಯಗಳಿಗೆ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದ. ಹರಿ ರಾಮ, ಹರಿ ಕೃಷ್ಣ. ನಿಧಾನವಾಗಿ ಎಲ್ಲರೂ ಕಣ್ಣನ್ನ ತೆರೆಯಿರಿ. ಎಲ್ಲರೂ ಕೂಡ ಈ ಒಂದು ಅದ್ಭುತವಾದಂತಹ ನಾವೆಲ್ಲರೂ ಕೂಡ ರೇಖಿ ಮಾಸ್ಟರ್ಗಳಾಗಿ ನಮ್ಮ ಜೀವನ ಒಂದು ಸಾರ್ಥಕತೆ ಇದೆ ನಮಗೆ. ಅದು ಮಾತಿನಲ್ಲಿ ನಾವು ಯಾವತ್ತೂ ಕೂಡ ವರ್ಣಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಒಂದು ಅವಕಾಶವನ್ನ ಆ ರೇಖಿ ಮಾತೆ ನಮ್ಮೆಲ್ಲರಿಗೂ ಕೂಡ ಈ ದಿನ ಕಲ್ಪಿಸಿಕೊಟ್ಟಿರೋದಕ್ಕೆ ಅನಂತ ಅನಂತ ಪ್ರಣಾಮಗಳನ್ನ ಅರ್ಪಿಸೋಣ. ನಿಮ್ಮೆಲ್ಲರಿಗೂ ಕೂಡ ಇಲ್ಲಿ ಉಪಸ್ಥಿತರಿರುವಂತ ಎಲ್ಲ ದಿವ್ಯ ಆತ್ಮಗಳಿಗೂ ಕೂಡ ಆತ್ಮ ಪ್ರಣಾಮಗಳು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ನಿಮ್ಮೆಲ್ಲರಿಗೂ ಕೂಡ ಕಲ್ಯಾಣವಾಗಲಿ. ಹರಿ ರಾಮ, ಹರಿ ಕೃಷ್ಣ.